ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸ್ಯಾಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚು, 2 ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ನ ನಾನು ಮಿಕ್ಸ್ ಮಾಡಿ ಒಂದು ಡಿಸೈನ್ ಆಗಿ ತೋರಿಸ್ತಿದ್ದೀನಿ. 6 ಎಳೆ ಸುತ್ತಿಟ್ಕೊಂಡಿದ್ದೀನಿ. 7 ಎಳೆಯನ್ನು ತೊಗೋಬೋದು ಬೇಕು ಅಂದರೆ. ಮತ್ತು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ಬೀಡ್ ಯೂಸ್ ಮಾಡ್ತಿದ್ದೀನಿ ನೋಡಿ. ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ಈಗ ಫಸ್ಟಿಗೆ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ನಾಟು. ಫ್ರೆಂಡ್ಸ್, ಇದು ವಿತ್ ಕುಚ್ಚು ವಿತೌಟ್ ಕುಚ್ಚು ಹಾಕ್ಬೋದು. ಬರೀ ಡಿಸೈನ್ ಮಾತ್ರನೂ ಹಾಕ್ಕೋಬೋದು. ಬೇಕು ಅಂದರೆ ನೀವು ಕುಚ್ಚು ಕೂಡ ಹಾಕ್ಕೋಬೋದು. ಫಸ್ಟಿಗೆ ನೀಡಲ್ಗೆ ಬೀಡ್ ತೂರಿಸಿ ಅದನ್ನು ಥ್ರೆಡ್ಗೆ ತೂರಿಸಿ ಒಂದು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನಮಗೆ ಇದು ವಿ ಶೇಪ್ ಬರೋ ರೀತಿ ಬಟ್ಟೆಗೆ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2 ಇದೆ. 2ರಲ್ಲಿ 1, 2ರಲ್ಲಿ 1. ನೆಕ್ಸ್ಟ್ ಮತ್ತೆ 2 ಚೈನ್ 1 2 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ನಾವು ಡಬಲ್ ಕ್ರೋಶ್ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1, 2ರಲ್ಲಿ 1. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಸೇಮ್ ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1, 2ರಲ್ಲಿ 1. ಮತ್ತು ಸೇಮ್ ಅದೇ ರೀತಿ ಇದರೊಳಗಡೆ ಒಟ್ಟು 6 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. 3 4 5 6 ಡಬಲ್ ಕ್ರೋಶ ಫಿಲ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್ ಹಾಕ್ಕೊಳ್ಳೋಣ. ಒಂದು ನಾಟ್ ಆದಮೇಲೆ ಮತ್ತೆ ಇದೇ ರೀತಿ ಒಂದು ಬೀಡ್, ಇದು ವೀಟ್ ಬೀಡ್, ಇದು ದೊಡ್ಡ ಸೈಜಲ್ಲಿ ತೊಗೊಂಡಿರೋದು ನಾನು. ಬೀಡ್ ತೋರಿಸಿ ಥ್ರೆಡ್ಡಿಗೆ ಒಂದು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದು ಎಷ್ಟು ಗ್ಯಾಪ್ ಬರುತ್ತೆ ಅಷ್ಟು ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ. ಇಲ್ಲಿ ಒಂದು ಕಂಬ ಆದಮೇಲೆ ಕಂಬ ಡಬಲ್ ಕ್ರೋಶ 2 ಒಂದೇ, 2 ಚೈನು, 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್, ಈ ಡಬಲ್ ಕ್ರೋಶ ಹಾಕಿದ್ದೀವಲ್ಲ ಆ ಜಾಗದಲ್ಲಿ ಹೋಗಿ ಥ್ರೆಡ್ ತಂದರೆ 3 ಇರುತ್ತೆ. 3ರಲ್ಲಿ 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ. ಫ್ರೆಂಡ್ಸ್, ಅದೇ ರೀತಿ ಇದ್ರೊಳಗಡೆನೂ ಕೂಡ 6 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು ನೋಡಿ. 3 4 5 6 ಡಬಲ್ ಕ್ರೋಶ ಆಗಿದೆ. ನೆಕ್ಸ್ಟಿಗೆ ನಮಗೆ ಅದು ಎಷ್ಟು ಗ್ಯಾಪ್ ಬೇಕು ಅಷ್ಟು ಗ್ಯಾಪ್ಗೆ ಒಂದು ನಾಟ್ ಆದಮೇಲೆ ಸೇಮ್ ಅದೇ ವೀಟ್ ಬೀಡ್ ಏನು ತೊಗೊಂಡಿದ್ವಿ ಅದೇ ಬೀಡು ಸೂಜಿಗೆ ತೂರಿಸ್ಕೊಂಡು ಅದನ್ನು ಥ್ರೆಡ್ಗೆ ತೂರಿಸ್ಬೇಕು. ಥ್ರೆಡ್ಗೆ ತೂರಿಸಾದ್ಮೇಲೆ ಬೀಡ್ ಲಾಕ್ ಮಾಡಿ ಸೇಮ್ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದು ವಿ ಶೇಪ್ ಬರೋ ರೀತಿ ಬಟ್ಟೆಗೆ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1, 2ರಲ್ಲಿ 1. ಮತ್ತು 2 ಚೈನ್ 1 2 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಕಂಬದ ಗ್ಯಾಪ್ ಇದೆಯಲ್ಲ ಡಬಲ್ ಕ್ರೋಶ ಗ್ಯಾಪು ಅದರಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1, 2ರಲ್ಲಿ 1. ಮತ್ತು ಅದೇ ರೀತಿ ಇದರೊಳಗಡೆನೂ ಕೂಡ 6 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು.
ಇಲ್ಲಿ ಈಗ 6 ಡಬಲ್ ಕ್ರೋಶ ಫಿಲ್ ಮಾಡಾಗಿದೆ ಡಬಲ್ ಕ್ರೋಶ ಗ್ಯಾಪಲ್ಲಿ. ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಲಾಕ್ ಆದಮೇಲೆ ನಾನು ಈ ರೀತಿ ರೌಂಡ್ ಬೀಡು ಬಿಗ್ ಸೈಜ್ ಬೀಡ್ ತೊಗೋತಿದ್ದೀನಿ. ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ಆ ಬೀಡನ್ನ ಥ್ರೆಡ್ಗೆ ತೂರಿಸಿ ನೀಡಲ್ಗೆ ಹಾಕಿ ಥ್ರೆಡ್ಗೆ ತೂರಿಸಿ ಒಂದು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದನ್ನು ಕೂಡ ವಿ ಶೇಪಲ್ಲಿ ಹೋಗಿ ಬಟ್ಟೆಗೆ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಮತ್ತು 2 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಈ ಕಂಬ ಇದೆಯಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಇದೇ ರೀತಿ ಇದರೊಳಗಡೆ 9 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. ಒಟ್ಟು 9 ಕಂಬ 3 4 5 6 7 8 9 9 ಡಬಲ್ ಕ್ರೋಶ ಆಗಿದೆ. ನೆಕ್ಸ್ಟ್ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಲಾಕ್ ಆದಮೇಲೆ ಒಂದು ಚೈನು ನೋಡಿ, ಒಂದು ಚೈನ್ ಆದಮೇಲೆ ಅದು ಒಂದು ಚೈನ್ ಗ್ಯಾಪ್ ಬಿಟ್ಟು ಮತ್ತೆ ಒಂದು ಲಾಕ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಡಿಸೈನ್ ಬಂದು ಟರ್ನ್ ಮಾಡ್ಕೊಂಡಾದ್ಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಕಂಬಗಳು ಹಾಕಿದ್ವಲ್ಲ ಆ ಚೈನ್ ಗ್ಯಾಪ್ ಕಾಣಿಸುತ್ತಲ್ಲ ಅದ್ರ ಮೇಲ್ಗಡೆ ಒಂದೊಂದು ಹಾಫ್ ಡಬಲ್ ಕ್ರೋಶ ಹಾಕೊಬರ್ಬೇಕು. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಆ ಗ್ಯಾಪಲ್ಲಿ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ ತೊಗೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಆ ಗ್ಯಾಪಲ್ಲಿ ಹಾಕಿ ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ ಇದ್ರೊಳಗಡೆ ಹಾಫ್ ಡಬಲ್ ಕ್ರೋಶ ಪೂರ್ತಿ 9 ಡಬಲ್ ಕ್ರೋಶ ಹಾಕಿದ್ದೀವಲ್ಲ ಅದರೊಳಗಡೆ ಪೂರ್ತಿ ಹಾಫ್ ಡಬಲ್ ಕ್ರೋಶ ಹಾಕೊಬರ್ಬೇಕು ನೋಡಿ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ ತೊಗೋಬೇಕು. ಇದೇ ರೀತಿ ಫ್ರೆಂಡ್ಸ್ ಪೂರಾ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕು. ಪೂರಾ ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನಾನು ಅದಕ್ಕೆ ಈ ರೀತಿ ರೌಂಡ್ ಬೀಡ್ ಯೂಸ್ ಮಾಡ್ತಿದ್ದೀನಿ. 3 mm ಈ ರೀತಿ ಬೀಡ್ ತೊಗೋತಿದ್ದೀನಿ. ಈ ಬೀಡನ್ನ ಥ್ರೆಡ್ಗೆ ತೂರಿಸಿ ಈ ಮೇಲ್ಗಡೆ ಹಾಫ್ ಡಬಲ್ ಕ್ರೋಶ ಹಾಕಿದ್ವಲ್ಲ ಆ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅದರೊಳಗಡೆ ಹೋಗಿ ಒಂದೊಂದು ಬೀಡನ್ನು ಫಿಲ್ ಮಾಡ್ಕೊಬರ್ಬೇಕು. ಒಂದು ಬೀಡು, ಒಂದು ನಾಟ್, ಒಂದು ಬೀಡ್, ಒಂದು ನಾಟ್, ಒಂದು ಬೀಡ್ ಥ್ರೆಡ್ಗೆ ತೋರಿಸಿ ಒಂದು ನಾಟಿ ಅದರೊಳಗಡೆ ಬೀಡ್ ತೂರಿಸ್ಕೊಂಬರ್ಬೇಕು. ಒಟ್ಟು ನಾನಿಲ್ಲಿ 9 ಬೀಡ್ಸ್ನ ತೋರಿಸ್ತಿದ್ದೀನಿ. ಬೀಡಾದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು
ನಾಟ್. ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಒಂದಷ್ಟು ದೂರ ನಾನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ನಾನೊಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ. ಈ ರೀತಿ ಕಾಣಿಸುತ್ತೆ. ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಲಾಸ್ಟಿಗೆ ನಾನೊಂದು 2 ಚೈನ್ ಹಾಕಿ ಈ ರೀತಿ ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡಿಕೊಂಡು ಇದು ಹೇಳಿದ್ರೆ ಈ ರೀತಿ ಲಾಕ್ ಆಗುತ್ತೆ. ಇದು ಲಾಕ್ ಆದಮೇಲೆ ಇದನ್ನು ಕಟ್ ಮಾಡಿಬಿಟ್ಟು ಹಿಂದೆ ಬ್ಯಾಕ್ ಸೈಡು ಸ್ಟಿಕ್ ಮಾಡಿದ್ರೆ ಮುಗೀತು. ಫ್ರೆಂಡ್ಸ್ ಫಿನಿಶಿಂಗ್ ಈ ರೀತಿ ಕಾಣಿಸುತ್ತೆ. ಫೈನಲ್ ಲುಕ್ ಈ ರೀತಿ. ನೀವು ಬೇಕು ಅಂದರೆ ಇಲ್ಲಿ ಮಧ್ಯದಲ್ಲಿ 4 ಚೈನ್ ಹಾಕ್ಕೊಂಡು ಇದಾದ ತಕ್ಷಣ ಈ ಪಾಯಿಂಟ್ ಆದ ತಕ್ಷಣ ನಾಟ್ ಹಾಕಿ ಆಮೇಲಿಂದ 5 ಚೈನ್ ಹಾಕ್ಕೊಂಡು ಆ ಗ್ಯಾಪ್ ಬಿಡ್ಕೋಬೋದು. ನೀವು ಕುಚ್ಚಿಗೋಸ್ಕರ ಗ್ಯಾಪ್ ಬಿಡ್ಕೋಬೋದು. ಈ ಕಡೆನೂ ಕೂಡ ಇದಾದ ತಕ್ಷಣ 5 ಚೈನ್ ಹಾಕ್ಕೊಂಡು ಗ್ಯಾಪ್ 4 ಚೈನ್ ಹಾಕ್ಕೊಂಡು ಕುಚ್ಚು ಕಟ್ಟೋದಕ್ಕೋಸ್ಕರ ಗ್ಯಾಪ್ ಕೊಟ್ಕೊಂಡು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬೇಕು ಅಂದರೆ ವಿತ್ ಕುಚ್ಚು ಹಾಕ್ಬೋದು, ವಿತೌಟ್ ಕುಚ್ಚು ಹಾಕ್ಬೋದು. ಫಿನಿಶಿಂಗ್ ಬಂದು ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಹಾಗೆ ಬೇಗ ಕೂಡ ಮುಗಿಯುತ್ತೆ. ನಿಮ್ಗೆ ಇದೊಂದು 2 ಅವರ್ಸಲ್ಲೆಲ್ಲ ಮುಗ್ದೋಗುತ್ತೆ. ಯಾರೆಲ್ಲ ಕುಚ್ಚು ಇಷ್ಟಪಡಲ್ಲ ಅವರೆಲ್ಲ ಈ ಡಿಸೈನ್ ಟ್ರೈ ಮಾಡ್ಬೋದು. ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.